ಹಾಸನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಟಿಕೆಟ್ ವಂಚಿತರಾಗುವ ಭಯದಿಂದಲೇ ಮಾಜಿ ಶಾಸಕ ಪ್ರೀತಂ ಗೌಡ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಒಂದು ಕಾಲು ಬಿಜೆಪಿ, ಮತ್ತೊಂದು ಕಾಲು ಕಾಂಗ್ರೆಸ್ ಪಕ್ಷದಲ್ಲಿ ಎಂಬಂತೆ ಸ್ಪರ್ಧೆಗೆ ಸಿದ್ದರಾಗಿದ್ದಾರೆ ಎಂದು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಗಂಭೀರವಾಗಿ ಆರೋಪಿಸಿ ವಾಗ್ದಾಳಿ ನಡೆಸಿದರು. ಸ್ಥಳೀಯ ಸಂಸ್ಥೆ ಚುನಾವಣಾ ಮೈತ್ರಿಗೆ ವಿರೋಧ ವ್ಯಕ್ತಪಡಿಸುತ್ತಾ ಇರುವ ಪ್ರೀತಂ ಗೌಡರ ನಡೆ ಟಿಕೆಟ್ ಭಯದಿಂದಲೇ ಎಂದು ಮಾಜಿ ಶಾಸಕ ಆರೋಪಿಸಿದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ. ಮೈತ್ರಿ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗಿದ್ದು ಜೆಡಿಎಸ್ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ರೇವಣ್ಣ ಮಾರ್ಗದರ್ಶನದಲ್ಲಿ ಸಂಘಟನೆ ಬಲಿಷ್ಠವಾಗಿದೆ. ಶಿವಲಿಂಗೇಗೌಡರ ವಿಧಾನಸೌಧದ ವರ್ತನೆ ಖಂಡನೀಯ ಎಂದು ಶಾಸಕ ಕೆಎಸ್ ಲಿಂಗೇಶ್ ಹೇಳಿದರು. ಅಧ್ಯಕ್ಷರು ಅವ್ರು ಬಿಟ್ಟುಕೊಟ್ಟಿದ್ರೆ ಪರವಾಗಿಲ್ಲ, ಶಿವಲಿಂಗೇಗೌಡರು ಸಿದ್ಧಾಂತಕ್ಕೆ ಗೌರವ ಕೊಡ್ತಾರೆ, ಬೆಲೆ ಕೊಡ್ತಾರೆ ಅಂತ ಹೇಳ್ಬೋದಾಯಿತು. ಅದು ಬಿಟ್ಟುಬಿಟ್ಟು ಒಬ್ಬ ಪಕ್ಷದ ಕಾರ್ಯಕರ್ತನಿಗೆ ಕೊಡ್ತಕ್ಕಂಥ ಒಂದು ನಿಗಮ ಮಂಡಳಿ ಅಧ್ಯಕ್ಷಕ್ಕೆ ನೀವು ಹೋಗಿ ಕೂತ್ಕೊಂಡು ಇವತ್ತು ಸಿದ್ಧಾಂತದ ಬಗ್ಗೆ ಮಾತಾಡ್ತೀರಾ? ಶಿವಲಿಂಗೇಗೌಡರೆ, ದಯಮಾಡಿ ಅದೆಲ್ಲ ಬಿಟ್ಟುಬಿಡಿ. ಇವತ್ತು ನಾನು ನೋಡ್ತಾ ಇದ್ದೀನಿ ಪತ್ರಿಕೆಯಲ್ಲಿ, ಮೊನ್ನೆ ಕನಕಪುರಕ್ಕೆ ಹೋಗಿದ್ರಿ, ಕನಕ ಇದಕ್ಕೆ 2 ಕಡೆ ಟವಲ್ ಹಾಕೊಂಡಿದ್ದೀರಾ, ಯಾರೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ? ಈ ಕಡೆ ಡಿ ಕೆ ಶಿವಕುಮಾರ್ದು ಏನಾದ್ರು ಫ್ರೇಮ್ ಆದರೆ ಅಲ್ಲೂ ಮಂತ್ರಿ ಆಗಬೇಕು, ಈ ಕಡೆ ನಮ್ಮ ಸಿದ್ದರಾಮಣ್ಣವ್ರು ಇಟ್ಕೊಂಡು ಅಲ್ಲೂ ಆಗಬೇಕು. ಅದು ಕನಸಿನ ಮಾತು, ಅದಿರಲಿ, ಅದಿದ್ದಂಗೆ ಆಗುತ್ತೆ. ನೀವು ಹೋಗಿರ್ತಕ್ಕಂಥದ್ದು ಯಾವುದೇ ಸಿದ್ಧಾಂತ ಅಲ್ಲ, ಕೇವಲ ರಾಜಕೀಯ ಉದ್ದೇಶ. ನೀವು ಹೋಗಿರ್ತಕ್ಕಂಥದ್ದು ಮಂತ್ರಿ ಆಗಬೇಕು ಅಂತ ಒಂದೇ ಒಂದು ಆಸೆಯಲ್ಲಿ ಹೋಗಿದ್ರೆ ಬಿಟ್ಟರೆ ಬೇರೆ ಏನಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಹೆಣ್ಮಕ್ಳಿಗೆ ಸಹ ಗೌರವ ಕೊಟ್ಕೊಂಡು ನಡೀತಕ್ಕಂಥ ಸದನದಲ್ಲಾಗಲಿ ಹೊರಗಾಗಲಿ ನೀವು ಇರಿ ಅಂತ ನಾನು ಅವ್ರಿಗೆ ಮನವಿ ಮಾಡ್ತೇನೆ. ಮಾತು ಎಷ್ಟೊಂದು ತೊಂದರೆ ಕೊಟ್ಟಿದೆ ಅಂತ ಹಾಸನದ ಇತಿಹಾಸದಲ್ಲೇ ಗೊತ್ತಿದೆ. ಹಾಸನದ ಒಬ್ಬರು ಶಾಸಕರೇ ಏನೇನು ಮಾತಾಡಿರು, ಮಾತಿಂದ ಸೋತಿದ್ದಾರೆ. ಅದೆಲ್ಲ ಇತಿಹಾಸದಲ್ಲಿ ಇರಬೇಕಾದ್ರೆ ಇತಿಮಿತಿಯಲ್ಲಿ ನೀವು ಎಲ್ಲರಿಗೂ ಗೌರವ ಕೊಟ್ಕೊಂಡು ನಡೀತಕ್ಕಂಥ ಒಬ್ಬ ಹಿರಿಯ ಸದಸ್ಯರಾಗಿ ಇರ್ತೀರಾ ಅಂತ ನಮ್ಮ ಭಾವನೆ. ಒಳ್ಳೆಯದಾಗಲಿ ಶಿವಲಿಂಗೇಗೌಡರೆ. ಅದ್ರ ಜೊತೆಗೆ ನಮ್ಮ ಪ್ರೀತಮ್ ಗೌಡರು ಮೊನ್ನೆ ಎಲ್ಲ ಮೀಟಿಂಗ್ ಕರೆದುಬಿಟ್ಟು ನಮಗೆ ಸಪ್ರೇಟಾಗಿ ನಾವು ಇಲ್ಲಿ ನಿಲ್ಲಬೇಕು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಅಂದರೆ ಕೆಳಗಡೆ ಹಂತದಲ್ಲಿ ನಾವೇನಾದ್ರು ಮೈತ್ರಿ ಮಾಡ್ಕೊಳ್ದಲ್ಲೇ ಹೋದರೆ ಒಂದೇ ಸರಿ MLAಗೆ MP ಗೆ ಮೈತ್ರಿ ಅಂದರೆ ಜನ ಯಾರು ಹೋಗ್ತಾರೆ? ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಹೈಕಮಾಂಡ್ ಏನು ಹೇಳಿ, ನಮಗೆ ಹೈಕಮಾಂಡ್ ಒಂದೇ. ನಮಗಳು ಆಸೆಗಳು, ನಮ್ಗಳ ಮನಸ್ಸುಗಳು ಬೇರೆ ಬೇರೆ ಇರ್ಬೋದು. ನಮಗೆ ಕುಮಾರಣ್ಣವರು ಮತ್ತು ದೇವೇಗೌಡರು ಇಲ್ಲ ಹೈಕಮಾಂಡ್. ಅವ್ರಿಗೆ ಯಾರು ಹೈಕಮಾಂಡ್ ನಮಗೆ ಗೊತ್ತಿಲ್ಲ. ರಾಜ್ಯದಲ್ಲಿ ಯಾರಿದ್ದಾರೋ, ರಾಷ್ಟ್ರದಲ್ಲಿ ಯಾರಿದ್ದಾರೋ, ಅಥವಾ ಅವರೇನು ಸಪ್ರೇಟು ಆಸ್ತಿಗೆ ಅವರು ಹೈಕಮಾಂಡ್ ಅಂತ ತಿಳ್ಕೊಂಡು ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಪ್ರೀತಮ್ ಗೌಡ್ರೆ, ನೀವು MP ಎಲೆಕ್ಷನ್ನಲ್ಲಿ ಏನಿದ್ರಿ? ಅವತ್ತು ಸಹ ಮೈತ್ರಿ ಆಗಿದ್ರು, ಅವತ್ತು ನೀವೇ ಮಾಡಿರಿ. MP ಎಲೆಕ್ಷನ್ಗೆ ಮೈತ್ರಿ ಆಗಿದ್ದರೂ ಸಹ ಕಾಂಗ್ರೆಸ್ ಪರವಾಗಿ ನೀವು ಆಟ ಹಾಕಿರಿ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯ. ಆ ರೀತಿ ಒಳಗಡೆ ಮನಸ್ಸು ಏನಾರು ಇದ್ದರೆ ನೀವೇನಾರು ಮಾಡ್ಕೊಳ್ಳಿ. ಆದರೆ ಒಂದು ಪಕ್ಷದ ಒಂದು ಬೇಸಲ್ಲಿ ಇರಬೇಕಾದ್ರೆ ಹೈಕಮಾಂಡ್ ಹೇಳಿ ರೀತಿ ನಾನು ಕೇಳಬೇಕಾಗತ್ತೆ, ನೀವು ಕೇಳಬೇಕಾಗತ್ತೆ, ಎಲ್ಲರೂ ಸಹ ಕೇಳ. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ವಕ್ತಾರ ರಘು ಹುಂಗೇರೆ, ಮುಖಂಡರಾದ ರಂಗಶೆಟ್ಟಿ, ಸಮೀರ್ ಇತರರು ಉಪಸ್ಥಿತರಿದ್ದರು.